ಸೇರಿಕೆ ನೆಲದಲ್ಲಿ ಹೋಗೋ ಏರ್ಪ್ಲೇನಲ್ಲಿ ನಮ್ಮ ತಾತನೋದ ನಮ್ಮ ಅಪ್ಪನೋದ ನಾನು ಹೋದೆ ಪಾಪ ಇವಾಗಿನ ಕಾಲದ ಮಕ್ಕಳಿಗೆ ಅದು ಗೊತ್ತೇ ಇಲ್ಲ ಯೋ ಅವು ನಾಳೆ ಅವ್ರಿಗೂ ಒಂದು ರೌಂಡ್ ಹೊಡ್ಸೋಣ ಬರ್ರಿ ಎಲ್ಲರೂ ರೆಡಿ ಅನ್ರೋ ಬರ ನಾಳೆ ಬರ 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 ಮುಂದಕ್ಕೆ ಬರೋ ಅದು ಗುಡ 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 ಅಂತ ನಡೀರಿ 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 ಗಿಲಿ 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 ಗುಮ್ಮಂತ ಲೆಕ್ಕ ನಮ್ಮ ಮೇರೆ ಅಕ್ಕ ಏರ್ಪ್ಲೇನ್ ಬಂತು ಗಿಲಿ 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 ಗುಮ್ಮಂತ ಲೆಕ್ಕ ನಮ್ಮ ಮೇರೆ ಅಕ್ಕ ಏರ್ಪ್ಲೇನ್ ಬಂತು ಇಳಿಸ್ರ ಇಳಿಸ್ರು ನೋಡಯ್ಯ ಇದೇ ನಮ್ಮ ಹಳೆ ಕಾಲದ ಏರ್ಪ್ಲೇನು ಇದು ಮುಂದಕ್ಕೆ ಹೋಗಕ್ಕ ಬೇಡೇ ಬೇಡ ಫ್ಯಾನು ಬರ್ರಿ ಬಿಡಗುರು ಬಾಹುಬಲಿ ಬಾಹುಬಲಿ ನೋಡಯ್ಯ ಈ ಏರ್ಪ್ಲೇನ್ ಮೇಲೆ ಹೆಂಗ್ ಕುತ್ಕೋಬೇಕು ಹೆಂಗ್ ಹೋಗ್ಬೇಕು ಮಕ್ಳು ಹೆಂಗ್ ಖುಷಿ ಬೀಳ್ಬೇಕು ಹೆಂಗ್ ಆಟ ಆಡ್ಬೇಕು ಎಲ್ಲ ಹೇಳ್ಕೊಡ್ತೀನಿ ಬರ್ರಿ ಕುತ್ಕೋಬಾರೋ ಕುತ್ಕೊಂಡು ನೋಡಲ್ಲಿ ಸಿಬ್ರ್ಯಾಕ್ ಬಾರ ಕೈಕ ಒಂದ್ ಹಾಕೋ ಅಷ್ಟೇ ಹಿಡ್ಕೋ ಗಟ್ಟಿಯಾಗ ರೆಡಿನಾ ರೆಡಿನಾ ಗುರು ನಮ್ಮ ಏರ್ಪ್ಲೇನ್ ಹೆಂಗ್ ಓದ್ತದೆ ಹಿಡ್ಕೋ ಜಲ್ದಿ ಹಾಕೋ ಪ್ಲೇಟ್ ನಿಲ್ಲಲ್ಲ ಅವನಳೆ ತಲೆ ಮೇಲೆ ಎತ್ತೋ ನೋಡಮ್ಮ ನ್ಯಾಯ ರೀತಿಯಾಗಿ ನಿಮ್ಮನ್ನೆಲ್ಲ ಎಳ್ದಿದ್ದೀನಿ ಪೈಲಟು ಇವಾಗ ನೀವೆಲ್ಲ ಸೇರಿ ನನ್ನ ಎಳಿಬೇಕು ರೆಡಿನಾ ಹೆಂಗಯ್ಯ ನೋಡಕ ಇವಾಗ ಹೆಂಗೆ ಎಳಿತಾರೆ ಮಕ್ಕಳು ಇವಾಗ ಎಳಿಬೇಕಯ್ಯ ನೀವು ಇರಯ್ಯೋ ತತ್ತು ಆತಮ್ಮ ತಮ್ಮ ಸೂಪರ್ 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 ಅಮ್ಮ ಸೂಪರ್ ಪೈಲಟ್ನ ದಬ್ತೀರ ನೀವು ನಿಮ್ಮ ಕಾಯ್ತಾ ಇರ್ರಿ ಹೆಂಗಯ್ಯ ಆಯ್ತು ರೌಂಡ್ಗಳು ಎಲ್ಲಾರ್ಗೂ ನೋಡಯ್ಯೋ ಹಿಂಗ ಅವನಳೆ ಇಲ್ಲಿ ಹೆಂಗೆ ಗೊತ್ತಾ ನೆಲದಲ್ಲ ಏರ್ಪ್ಲೇನಲ್ಲಿ ಎಲ್ರಿಗೂ ತಿಂಡಿಗಳು ಕೊಡ್ತೀರಿ ಆಮೇಲೆ ಅವ್ರು ನಮಗೆ ಕೊಡ್ತಾರೆ ಅವ್ರ ಹತ್ರ ಇದ್ರೆ ನಮ್ಗೆ ಕೊಡ್ತಾರೆ ನಮ್ಮ ಹತ್ರ ಇದ್ರೆ ಅವ್ರಿಗೆ ಕೊಡ್ತೀರಿ ಮೇಲೆ ಓದ್ತೀರ ನನ್ನ ಮಗನ ನನ್ನ ಮಗನ ನೀರು ಕೂಡ ಕೊಡಲ್ಲ ನಮ್ಗೆ ಮೇಲೆ ಹೋಗೋ ಪ್ಲೇಟಾಗ ಅಯ್ಯೋ ನೋಡ ಅದಕ್ಕೆ ಹಿಂಗಿರ್ಬೇಕು ಎಕ್ಸ್ರೇ ಏನು ನೋಡ್ತೀರಾ ಆಮೇಲೆ ಇನ್ನೊಂದು ಏನು ಗೊತ್ತಾ ಅಗೋಳ ನಿಮ್ಮ ಅಮ್ಮ ಕೂಗ್ತು ಓಡ ನೋಡಿ ಹಿಂಗ ಈ ಥರ ಎಲ್ಲ ಆಪ್ಷನ್ ಇರ್ತದೆ ಇಲ್ಲಿ ನೋಡಿ ಇಲ್ಲಿ ಕೂಗ್ತಾವ್ರೆ ನಿಮ್ಮ ಅಮ್ಮನ ಓಡು ನೋಡಿ ಹಿಂಗ ನಮ್ಮ ಪ್ಲೇಟಲ್ಲಿ ಹೆಂಗೆ ಹೇಳು ಅವ್ರ ಅಮ್ಮ ಅವ್ರ ಅಪ್ಪನ ಕೂಗಿದ್ರೆ ಟಕ್ಕಂತ ಹೋಗ್ಬಿಡ್ಬೋದು ಅದರಲ್ಲಿ ಎಲ್ಲೋತೀರ ಅದೇ ಮೇಲ್ಕೆ ಹೋಗ್ಬೇಕು ಅಷ್ಟೇ ಅಯ್ಯೋ ಅದಕ್ಕೆ ನೋಡಿ ಈ ಪ್ಲೇಟಾಗಿ ಆಡ್ರಿ ನಮ್ಮ ತಾತನು ನಮ್ಮ ಅಪ್ಪನು ನಾವು ಎಲ್ಲ ಆಡಿರೋದು ಮಕ್ಕಳು ಏನು ಗೊತ್ತಾ
ಮಣ್ಣಲ್ಲಿ ಎಷ್ಟು ಚೆನ್ನಾಗಿ ಆಡ್ತಾರೋ ಅಷ್ಟು ಪುಷ್ಟಿಯಾಗಿರ್ತಾರೆ. ಮುಂದಕ್ಕೆ BP ಶುಗರ್ಗಳು ಇವೇನು ಬರಲ್ಲ. ನಮ್ಮ ಹಳೆ ಆಟಗಳು ಯಾವತ್ತೂ ಕಣ್ಮರೆ ಆಗಬಾರ್ದು. ಹಿಂಗೆಲ್ಲ ಮಕ್ಳಿಗೂ ಆಡಿಸ್ರಿ, ಅವರು ಚೆನ್ನಾಗಾಗಲಿ. ಏನಂತೀರಾ? ಏಯ್ ಓ, ನೀವು ಕೇಳ್ತಾ ಇರೋದು ಆ ಏರ್ಪ್ಲೇನ್ಗೆ ಏನು ವ್ಯತ್ಯಾಸ, ಈ ಏರ್ಪ್ಲೇನ್ಗೆ ಏನು ವ್ಯತ್ಯಾಸನಾ? ನೋಡು, ಕರೆಕ್ಟಾಗಿ ಹೇಳ್ತೀನಿ, ಕೇಳ್ಕೊಳ್ರಿ. ಇದು ನಮ್ಮ ಏರ್ಪ್ಲೇನು, ನಮ್ಮ ಬೀದಿನಾಗಿರ್ತದೆ. ನಾವೇ ಪೈಲಟ್ಗಳು, ನಾವೇ ಪ್ಯಾಸೆಂಜರ್ಗಳು. ಯಾವಾಗ ಬೇಕೋ ಅವಾಗ ಸ್ಟಾರ್ಟ್ ಮಾಡ್ಕೊ ಹೋಗ್ಕೋ. ನಿಮ್ಮ ಅಮ್ಮನ ಕೂಗ್ತಾರೆ, ಸಲ್ಲ ಅಂತ ಅಮ್ಮ ಬಂದೆ, ಅಪ್ಪ ಬಂದೆ ಅನ್ಕೊಂಡು ಓಡ್ತೀರಾ. ಓಡ್ಬಿಟ್ಟು ಹಿಂಗೆ ಮಕ ತೋರಿಸ್ಬಿಟ್ಟು ಸಲ್ಲ ಅಂತ ಓಡ್ ಬಂದು ತಿರ್ಗಾ ನಿಮ್ಮ ಸೀಟಾಗಿ ಕುತ್ಕೋಬೋದು. ಅದೇಂಗೆ ಗೊತ್ತಾ? ಒಂದ್ಕಿತ ಸೀಟ್ ಇಳಿದ್ಮೇಲೆ ಓಂ ನಮ ಶಿವಾಯ ಪ್ಲೇಟ್ ಹೋಗ್ಬಿಟ್ಟಿರ್ತದೆ. ನೀವು ಮಾತ್ರ ಇಲ್ಲೇ ಸೊಳ್ಳೆಗಳು ಹೊಡ್ಕೊಂಡು ಕುತ್ಕೋಬೇಕು. ನಮ್ದು ಹಂಗಿಲ್ಲ ಮೌ. ಅವನಲ್ಲಿ ನೋಡಿ ಅವಾಗ ನೋಡ್ತಿರಲ್ಲ, ಸೆಂಟ್ರಾಗ ನಿಮ್ಮ ಹತ್ರ ತಿಂಡಿಗಳು ತಂದ್ರೆ ನೀವು ಇಲ್ಲಿ ಕೂತಿರೋರ್ಗೆಲ್ಲ ಕೊಡ್ತೀರಾ, ನಮ್ಮ ಹತ್ರ ಇದ್ರೆ ನಿಮ್ಗೆಲ್ಲ ಕೊಡ್ತೀರಿ, ಹಂಚ್ಕೊಂಡು ತಿಂತೀರಿ. ಅಲ್ಲೆಂಗೆ ಹೇಳೋ, ನೀರು ಕೇಳಿದ್ರೆ ಕೊಡಲ್ಲ ನನ್ನ ಮಕ್ಕಳು. ನಾನು ಕಾಣ ಸಿಗ್ಬೇಕು KGF ಸುತ್ತಿನಾಗ ಹಾಕ್ದಂಗೆ ಹಾಕ್ಬಿಡ್ತೀನಿ. ನಮ್ಮ ಅಮ್ಮನೆ ಎಷ್ಟು ಹಾಕ್ದಂಗೆ ದೇವ್ರಣ್ಣಗೂ ಬಲೆ ಕೋಪ. ಆಮೇಲೆ ಇದೆಲ್ಲ ಆಯ್ತಾ, ಇವಾಗ ಇಲ್ಲೇನೋ ನಾನು ನೋಡೋ ಸರ್ ಅಂತ ಯಾರೋ ಕೂಗಿದ್ರು, ಇಲ್ಲ ಸುಸ್ತಾಯ್ತು, ಇಲ್ಲ ಏನೋ ಒಂದು ಅವನಾಳೆ ಟಕ್ಕಂತ ಸೈಡಾಗಿ ಇಳಿದ್ಬಿಟ್ಟು ಓಡಾಗ್ಬಿಟ್ಟು ಹಂಗೆ ಬಂದ್ಬಿಟ್ಟು ಸೈಡಿಂದ ಎಕ್ಬಿಡ್ತೀರಿ. ಅದು ಹಂಗಲ್ಲ, ಸೈಡಲ್ಲಿ ಕಿಟಕಿಗಳಾಗ ಹಿಂಗೆ ದುಮ್ಕಿದ್ರೆ ಸೈಡ್ಕಲ್ಲ ಸೈಂಟಿಸ್ಟ್ಗಳು ಹುಡುಕರು ಸಿಕ್ಕಲ್ಲ, ಅಲ್ಲಿ ಹೋಗ್ಬಿಟ್ಟಿರ್ತದೆ ನಮ್ಮ ಬಾಡಿಗಳು. ಆ ಥರ ನೋಡಿ ಏನು ಬಾಧೆ ಬೀಳ್ತಾ ನೀವು ಹೇಳ್ತಾ ಇದ್ರೆ. ಇನ್ನೇನು ನಮ್ಮ ತಾತನ ಕಾಲ ಹಂಗಿತ್ತ ಯೋ ನೀನು ಹೇಳ್ತೀಯ. ಅದಲ್ದಿದ್ರೆ ನಮ್ಮ ಏರ್ಪ್ಲೇನ್ ಹೆಂಗೆ ಗೊತ್ತಾ? ನೋಡಪ್ಪ, ನಿಮ್ಗೆಲ್ಲ ಒಂದು ಕಾಮಿಡಿ, ಒಂದು ಅರ್ಜೆಂಟ್ ಆಯಿತು ಸರ್ ಅಂತ ಓದ್ತೀರಿ, ಬಂದ್ಬಿಡ್ತೀರಿ. ಅದ್ರಾಗ ಏನಾಗಿತ್ತು ಗೊತ್ತಾ? ನಮ್ಮ ತಾಯಣ್ಣ ಬಲೆ ನಗುತ್ತೀರ ನಿಮ್ಗೆ ಹೇಳಿದ್ರೆ. ಓದ್ತಾ ಇದ್ದೀನಿ, ಮೇಲೇನೆ 4 ಜನ ಎತ್ಬಿಟ್ರು. ಕೆಳಗೆ ಇರೋರ್ ಗತಿ ಏನಾಗಬೇಕು? ಎಲ್ಲರ ತಲೆ ಮೇಲೆ ಬಿದ್ದುಬಿಟ್ಟು ಏನು ಅನ್ಕೊಬಿಟ್ಟವ್ರು ಅವರು, ರಾತ್ರಿ ಅಕ್ಕಿಗಳೇನು ಎತ್ಬಿಟ್ಟೈತೆ ಅಂತ. ಹೋಗಿ ಸ್ನಾನ ಮಾಡಿದ್ರು ಹೋಗಿಲ್ಲ. 8-10 ದಿವಸ ಏನೆಲ್ಲ ಪಿಜ್ಜಾ ಬರ್ಗರ್ ತಿಂದಿನೇ ಏತಿರೋದು. ಮಕ ಎಲ್ಲ ಕುಳ್ತೋದಂಗೆ ಆಗ್ಬಿಟ್ಟಿತ್ತು. ನೀವು ನಗೀತೀರ ದೇವ್ರಣೆಗೂ. ನಮ್ದು ಹಂಗಿಲ್ಲ, ಏನೋ ಅರ್ಜೆಂಟ್ ಆಯ್ತು, ಮೈ ಅಂತ ಹೋಗ್ಬಾ, ಸೈ ಅಂತ ಕುತ್ಕೋ, ತಿರ್ಗಾ ಓಡಿಸು. ಅವನ ಹೇಳಿ ಹೆಂಗೈತೆ ನೋಡು, ಆ ಥರ ಜೀವನ. ಈಗ ನಮ್ದೆಲ್ಲ ಬಿಡು, ಅವಾಗೆಲ್ಲ ಒಂಥರ ಜಾಲಿ. ದುಡ್ಡಿರಲಿ ಕಾಸಿರಲಿ ಎಲ್ದಿರ ಹೋಗಲಿ ನೆಮ್ಮದಿಯಾಗಿರ್ತೀರಿ. ಏನು ಸಿಕ್ದಿರೋ ಹೋಗಲಿ, ತಡಿಯೋದೇ ಇರೋದು ನಮ್ಕ. ಅವನ ಹೇಳಿ ಅವ್ರಿಗೆಲ್ಲ ಐತೆ, ಅವ್ರಿಗೇನ ಸಿಕ್ಕಿಲ್ಲ ಅಂದ್ರೆ ಓ ಶೇಟ್ ಓ ಕಾಟ್ ಓ ಮ್ಯಾನ್ ಅನ್ಕೊಂಡು ಡಮರ್ ಅಂತ ಅಲ್ಲೇ ಹೋಗ್ಬಿಡ್ತಾರೆ. ನಾವು ಅವನಾಳೆ ಮಣ್ಣಾಗ ಆಟಾಡ್ರ ಮಕ್ಕಳು. ಕರ್ನಾಟಕದ ಮಣ್ಣು ಗೊತ್ತು, ತೇರಿಕೆ ಇಡೀ ದೇಶಕ್ಕೆ ಗೊತ್ತಾ? ಹಾಕ್ರಿ ಇಲ್ಲಿ ಅವನಾಳೆ ಐಪೈ ಇದೆಲ್ಲ ಹಾಕ್ತೀರಾ. ಆವಾಗ ಏರ್ಪ್ಲೇನ್ನಾಗ ಪೈಲಟ್ನ ಉಲ್ಟಾ ಮಾಡಿಬಿಟ್ಟಿದ್ದೀರಾ, ಕೆಳಗೆ ದಬ್ಬಿಟ್ಟೈತ ಮಮ್ಮವು. ನೀಟಾಗಿ ಎಳಿಬೇಕು ನೀವು. ನೆಕ್ಸ್ಟು ಇಲ್ಲ ಇವು ಕರೆಕ್ಟಾಗಿ ಉಜ್ಜು. ಈ ಪ್ಲೇಟ್ಗಳದ್ದು ಚಕ್ರಗಳೆಲ್ಲ ಪಂಚರ್ ಹಾಕ್ಸ್ಬೇಕು ನೀನು. ಅವಾಗ ನೋಡ್ಕೊ, ಏರೋಡಿ ಪಂಚರ್ ಹಾಕು. ಆಮೇಲೆ ಮೇಲೆ ರಿಪೇರಿ ಆದರೆ ಕರಿ, ಈಜು ಹೊಡ್ಕೊಂಡು ಇಲ್ಲಾಂದರೆ ಗಾಳಿನಾಗ ತೇಲ್ಕೊಂಡು ತಳ್ತೀರಿ. ಆಮೇಲೆ ನೋಡ್ರಯ್ಯ, ನಮ್ಮ ತಾತನು ನಮ್ಮ ಮುತ್ತಾತನು ನಮ್ಮ ಪೂರ್ವಿಕರು ಆಡಿರೋ ಈ ಥರ ಮಣ್ಣಲ್ಲಿ ಆಡಿ ಆರೋಗ್ಯವಾಗಿರೋ ಎಲ್ಲ ಆಟಗಳು ಕಣ್ಮರೆ ಆಗೈತೆ. ದಯವಿಟ್ಟು ಈ ಆಟಗಳನ್ನ ಮತ್ತೆ ಎಲ್ಲ ಮಕ್ಕಳಿಗೂ ಆಡಿಸ್ರಿ, ಎಲ್ಲ ಮಕ್ಕಳನ್ನು ಅಷ್ಟೇ. ಅಮ್ಮ ನೀವೆಲ್ಲ ಚೆನ್ನಾಗಿ ಹೇಳಿದ್ರಿ, 7 ಜನಕ್ಕೂ ತಿಳ್ಕೊಬೇಕು. ಪ್ಲೇಟ್ನೇ ಮೇಲೆ ಹಾಕ್ಬಿಟ್ಟಿದ್ರಿ, ಸಖತ್ತಾಗಿ ಹೇಳಿದ್ರಿ. ಎಲ್ರಿಗೂ ಒಳ್ಳೇದಾಗಲಿ. ಒಂದು ರೌಂಡ್ ಬರ್ರಿ, ತಂದೆ ತಾಯಿಗೆ ಮಕ ತೋರಿಸ್ಕೊ ಬರೋಣ. ಯಾತ್ರಿಕೋಮ್ ಧ್ಯಾನ್ ದೇ, ಲಾಸ್ಟ್ ಸ್ಟಾಪ್ ಲಾಸ್ಟ್ ಸ್ಟಾಪ್ ಲಾಸ್ಟ್ ಸ್ಟಾಪ್ ಎಲ್ಲ ಇಳಿರಿ. ವೀಕ್ಷಕರೇ ನಮಸ್ತೆ. ನಾವು ಗಾಳಿಯಲ್ಲಿ ಹೋಗೋ ಫ್ಲೈಟ್ ಬಗ್ಗೆ ಕೇಳಿದ್ದೀವಿ ಕೂಡ ಮತ್ತು ಅದನ್ನು ನೋಡಿದ್ದೀವಿ ಕೂಡ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದನ್ನೇ ಮೊದಲನೇ ಬಾರಿ ನಮ್ಮ ತಾತ ಮುತ್ತಾತವರು ಹೋಗಿರುವಂಥ ನೆಲದ ಮೇಲೆ ಹೋಗುವಂಥ ಫ್ಲೈಟಲ್ಲಿ ಇವತ್ತಿನ ಮಕ್ಕಳು ಜರ್ನಿ ಮಾಡಿದ್ದಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ ಅಂತ ಕೇಳ್ಕೊಬರೋಣ ಬನ್ನಿ. ಮೇಡಮ್, ನೀವು ಫ್ಲೈಟಲ್ಲಿ ಹೋಗಿದ್ರಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಅಂತ ಸ್ವಲ್ಪ ಶೇರ್ ಮಾಡ್ತೀರಾ? ತುಂಬಾ ಖುಷಿ ಆಗಿತ್ತು. ಆದ್ರೆ ಫ್ಲೈಟ್ ಅಲ್ಲಿ ಹೊಟ್ಟೆ ತುಂಬಾ ಊಟ ಕೊಟ್ಟಿದ್ರು. ನಮ್ಮ ಅಮ್ಮ ಅಪ್ಪ ಯಾವಾಗ ಕರೀತಾರೋ ಫ್ರೀಯಾಗಿ ಹೋಗ್ತಾ ಇದ್ರಿ. ಮತ್ತೆ ತಿಂಡಿ ಹೊಟ್ಟೆ ತುಂಬಾ ಫ್ರೀಯಾಗಿ ಕೊಟ್ರು. ನಮ್ಮ ಸ್ಯಾಪರ್ ಕೀರ್ತಿ ಪೈಲಟ್ ಅಂತ ನೋಡಿದ್ಯಾ, ಎಷ್ಟು ಚೆನ್ನಾಗಿ ಓಡಿಸಿದ್ದೀನಿ ನಿಮ್ಮ. ಮೇಡಮ್, ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು? ನಮ್ಮ ಎಕ್ಸ್ಪೀರಿಯನ್ಸ್ ಅಂದರೆ ಗಾಳಿಯಲ್ಲಿ ಹೋಗೋ ಫ್ಲೈಟ್ಗಿನ್ನ ಕೆಳಗಡೆ ಲ್ಯಾಂಡಲ್ಲಿ ಹೋಗೋ ಫ್ಲೈಟೇ ತುಂಬ ಎಕ್ಸ್ಪೀರಿಯನ್ಸ್ ಆಗಿತ್ತು. ಪೈಲಟ್ ಚೆನ್ನಾಗಿ ಓಡಿಸ್ತಾರೆ, ತುಂಬ ಎಕ್ಸ್ಪೀರಿಯನ್ಸ್ ಆಗಿತ್ತು. ಮೇಡಮ್ ನೀವು ಹೇಳಿ. ನೀವು ಹೇಳಿ ಸರ್. ನಮಗೆ ತುಂಬಾ ಖುಷಿ ಆಯ್ತು. ತಿಂಡಿಗಳು ಎಲ್ಲ ಕೊಡ್ತಾರೆ.
ಬರ್ತೀನಿ ರೀ ಆಮೇಲೆ ಸರ್ ಇದು ನಿಮ್ಮನ್ನ ಎಷ್ಟು ಸೇಫಾಗಿ ಕರ್ಕೊಂಡು ಬಂದಿದಾರಲ್ಲ ಆ ಫ್ಲೈಟ್ ಯಾರು ಅಂತ ತಿಳ್ಕೊಬೋದಾ ನಾವು? ಎತ್ರಿ ಕೈ ಜೈ ಅಂತ ಅವನಳೆ. ನಮಸ್ಕಾರನಪ್ಪ. ಇವ್ರನ್ನೆಲ್ಲ ನಾನೇ ನಮ್ಮ ತಾತನು ಹಳೆ ಕಾಲದಲ್ಲಿ ಹೋಗಿದ್ದವರು, ನಮ್ಮ ತಾತನವರು ನಮ್ಮ ಅಪ್ಪನವರು ನಾವೆಲ್ಲ. ಇವಾಗ ಈ ಆಟಗಳು ಕಣ್ಮರೆ ಆಗ್ಬಿಟ್ಟಿತ್ತು. ಅವನಳೆ ನಾನೇನು ಮಾಡಿದೆ, ಇವ್ರಿಗೆ ಫ್ಲೈಟಲ್ಲಿ ಒಂದು ರೌಂಡ್ ಹೊಡಿಸ್ಬೇಕಲ್ಲ, ನೆಲದ ಮೇಲೆ ಹೋಗೋ ಫ್ಲೈಟಲ್ಲಿ ಹೊಡಿಸ್ಬಿಟ್ಟೆ. ಏನೆಲ್ಲ ಖುಷಿ ಬಿದ್ದೋಗ್ಬಿಟ್ಟವ್ರೆ ನಮ್ಮ ಹುಡುಗರು. ಯಾಕಂದ್ರೆ ನಮ್ಮ ತಾತ ಮುತ್ತಾತನವ್ರ ಕಾಲದ ಇದು ಫ್ಲೈಟು, ಇದು ಕಣ್ಮರೆ ಆಗ್ಬಿಟ್ಟಿತ್ತು. ನೋಡು ತಂದಿದ್ದೀನಿ ನಿಮ್ಮ ಕಣ್ಣು ಮುಂದೆ. ಇವಾಗ ಖುಷಿ ಆಯಿತು. ಆಮೇಲೆ ಮಕ್ಳಿಗೂ ಅಷ್ಟೇ, ಇಳಿದು ಮನೆಗೆ ಹೋಗ್ಬೇಕಾ, ತಾಯಿ ತಂದೆಗೆ ಮಕ್ಕ ತೋರಿಸ್ಬೇಕಾ, ನಮ್ಮ ಪ್ಲೇಟಲ್ಲಿ ಹೋಗ್ಬೋದು ಬರ್ಬೋದು, ತಿರ್ಗಾ ಸೀಟು ಹಂಗೆ ಇರ್ತದೆ, ಅಲ್ಲೇ ಕುತ್ಕೋಬೋದು, ಏನು ತೊಂದರೆ ಇಲ್ಲ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಏನಪ್ಪ ಅನಿಸ್ತು? ಹೌದಾ? ಅದೇ ಖುಷಿಕ ರ್ಯಾಪರ್ ಕೀರ್ತಿ ಯೂಟ್ಯೂಬ್ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಈ ಮಕ್ಕಳು ಸಂತೋಷದಿಂದ ಇದನ್ನೆಲ್ಲ ಗೆಲ್ಲಿಸವ್ರೆ. ಇವ್ರಿಗೂ ದೇವರು ಒಳ್ಳೆ ಆಶೀರ್ವಾದ ಮಾಡಲಿ, ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಸರಿನಪ್ಪ, ಬಾಯ್ ಬಾಯ್. ಯೋ ಅವಾಗಿಂದ ಅವನ ಹಳೆ ನೀನೇ 2 kg ಮೈಕ್ ಹಿಡ್ಕೊಂಡು ಪ್ರಶ್ನೆ ಕೇಳ್ತಾನೆ ಇದ್ಯಾ. ಹಿಡ್ಕೊ, ಇಲ್ಲಿ ಫ್ಲೈಟ್ ಗೊತ್ತಾಗ್ತದೆ ತೂಕ. ಹಾಂ ಹೆಂಗದೆ ಬರ ಇದೆ. ಹಂಗೆ ಹೇಳೋದು. ನೋಡಿಲ್ಲಿ, ಇದು ನಾನು ಓಡಿಸ್ತಾ ಇರೋ ಫ್ಲೈಟು. ನೋಡಿ, ಇದು ನಮ್ಮ ತಾತನ ಗುರುತಯ್ಯ, ಇದು ನಮ್ಮ ತಾಯಣೆ. ಆಹಾ, ನಮ್ಮ ತಾತ ಮಾಡಿರೋದು ಚಿಕ್ಕ ವಯಸ್ಸಾಗ ಪುಟ್ಕೋಸಿಗೆ ಒಬ್ಬ ಇನ್ನ ಹಂಗೆ ಆಯ್ತಾ. ಅಯ್ಯೋ ಅಬ್ಬಬ್ಬಬ್ಬಬ್ಬ ಸ್ವಾಮಿ. ಅಯ್ಯೋ ಸ್ಮೆಲ್ ನೋಡಿ ನಿಮ್ಮ ತಾತನಿಂದ ಗೊಬ್ಬ ಅಂತ ಕಂಡುಹಿಡಿತೀರ ನೀವು? ಏಯ್ ನಮ್ಗೇನು ಹೇಳ್ಕೊಡ್ಬೇಕಾ, ಭೂಮಿ ಊಟದಾಗ ಹುಟ್ಟಿರೋರು ನಾವು. ಅವನಳೆ ಫಸ್ಟು ನಮ್ಮ ತಾತನೇ ಈ ಊರಿಗೆಲ್ಲ ಪುಟ್ಕೋಸಿ ಕಟ್ಟಿದ್ದು. ಅನ್ಸಿದ ಮಟ್ಟಿಗೆ ನೀವು ಭೂಮಿಗಿಂತ ಮುಂಚೆನೇ ಹುಟ್ಟಿದಿರ ಅನ್ಸುತ್ತೆ. ಏಯ್ ಕರೆಕ್ಟಾಗಿ ಹೇಳ್ಬಿಟ್ಟೆ. ಯೋ ನಮ್ಮ ಅಮ್ಮನೇ ಥ್ಯಾಂಕ್ಸ್ ಅಯ್ಯ, ಇಷ್ಟ ಆಯ್ತು ನೀನು. ನೋಡಿ ಹಿಂಗಿರ್ಬೇಕು. ನೆಕ್ಸ್ಟ್ ನನ್ನ ಪ್ರೆಸ್ ಮೀಟ್ಗೆ ಯಾವುದೋ ಇದ್ರೆ ಕಾಲ್ ಮಾಡಿ ಸರ್. ಇನ್ನೆಲ್ಲ ನಿಂದೆ. ಓಕೆ ಸರ್, ಧನ್ಯವಾದ. ಹೇಳ್ತಾ ಇದ್ದೀನಲ್ಲ, ಇನ್ನೆಲ್ಲ ನಿಂದೆ. ಆದ್ರೆ ತಿಂಡಿಗಳು ಎತ್ಕೋಬಾ ಬರೋವಾಗ. ಸರಿ ಸರ್, ಆಯ್ತು. ಹೆಂಗಿತ್ತಮ್ಮ ನಮ್ದು ಹಳೆ ಕಾಲ ಸ್ಟೋರಿ. ನಮ್ಮ ತಾತನವರು ಮುತ್ತಾತನವ್ರು ಆತ್ಮಕ್ಕೆ ಶಾಂತಿ ಸಿಕ್ಕಾಕ ಒಂದು ಚಪ್ಪಾಳೆ ಹೊಡೀರಿ. ಹಾ ನಮ್ಮ ಅಮ್ಮನ ಬದುಕ್ಬಿಟ್ಟು ಬಂದ್ಬಿಡಂಗದೆ ಅವ್ರ ಆತ್ಮಗಳು. ಏನು ಹೊಡಿತೀರ ಚಪ್ಪಾಳೆಗಳಪ್ಪ. ಹೋಗೋಣ ನಡೀರಿ. ನಡೀರಿ ಕತೆ ಮಾತ್ರ ಸೂಪರ್ ಆಗಿತ್ತು.